ಸರ್ಕಾರದ ಗುಂಡಿಗಳ ಬೆಂಗಳೂರು ಅಂತ ಹೇಳ್ತಿದ್ದಾರೆ ಸರ್. ಮತ್ತು ಏನು ಜನ ಎಲ್ಲನೂ ಕೂಡ ಅದ್ರ ಬಗ್ಗೆ ತುಂಬಾ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಸರ್ಕಾರಕ್ಕೆ ಏನು ಹೇಳುತ್ತೆ? ಸರ್ಕಾರ ಎಲ್ಲೋ ಒಂದು ಕಡೆ ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚಿ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿರೋಂಥ ಗುಂಡಿಗಳನ್ನು ತೆಗಿಲಿಕ್ಕೆ ಹೊರಟಿದ್ದಾರೆ. ಬೆಂಗಳೂರಿನ ಜನರ ತೆರಿಗೆ ಬೇಕು, ಬೆಂಗಳೂರಿನ ಜನರ ಒಂದು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕಲಿಕ್ಕೆ ಎಲ್ಲವನ್ನ ಕಟ್ಟಲಿಕ್ಕೆ ಬೆಂಗಳೂರಿನ ಜನ ಬೇಕು ಅವರಿಗೆ. ಆದರೆ ರಸ್ತೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ಮುಜುಮ್ದರ್ ಶಾ ಇರ್ಬೋದು, ಮತ್ತು ಇನ್ನೂ ಅನೇಕ ಇನ್ಫೋಸಿಸ್ನ ಅನೇಕರು ಇರ್ಬೋದು, ಮಾತಾಡಿದ್ದಾರೆ ಅವರೆಲ್ಲರೂ ಕೂಡ. ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಅನೇಕ ಕಂಪನಿಗಳು ವಾಪಸ್ ಹೋಗ್ತಾಯಿವೆ. ಅದು ಹೈದ್ರಾಬಾದ್ ಇರ್ಬೋದು, ಚೆನ್ನೈ ಇರ್ಬೋದು, ಆ ರೀತಿ ಬೇರೆ ಕಂಪನಿಗಳು ವಾಪಸ್ ಹೋಗ್ತವೆ ಅಂತ ಹೇಳಿದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗಲಿ ಬಿಡಿ ಅನ್ನೋ ದಾಟಿಯಲ್ಲಿ ಮಾತಾಡ್ತಾರೆ. ಇನ್ವೆಸ್ಟ್ ಕರ್ನಾಟಕ ಅಂತ ಕರ್ಕೊಂಬರೋಂಥದ್ದು ಇವರು ಇನ್ವೆಸ್ಟ್ ಕರ್ನಾಟಕ ಅಂತ ಕರ್ಕೊಂಡು ಇವ್ರನ್ನ ನಂಬಿ ಬಂದ ಮೇಲೆ ಒಂದು ಗುಂಡಿ ಮುಚ್ಚೋಕ್ಕೂ ಯೋಗ್ಯತೆ ಇಲ್ಲದೆ ಇದ್ದರೆ ಇವರು ಇನ್ವೆಸ್ಟ್ ಕರ್ನಾಟಕ ಅಂತ ಯಾಕೆ ಮಾಡಬೇಕು? ಇದು ಎಲ್ಲ ಒಂದು ಕಡೆ ಬೆಂಗಳೂರಿನ ಜನ ಇವತ್ತು ತುಂಬ ಕಷ್ಟದಲ್ಲಿದ್ದಾರೆ. ಟ್ಯಾಕ್ಸ್ ಕಟ್ಟಿ, ವೆಹಿಕಲ್ಸ್ಗೆ ಟ್ಯಾಕ್ಸ್ ಕಟ್ಟಿ, ಮನೆ ಟ್ಯಾಕ್ಸ್ ಕಟ್ಟಿ, ಪ್ರತಿಯೊಂದು ಕಟ್ಟಿದಾಗಲೂ ಕೂಡ ರಸ್ತೆಗಳನ್ನು ಸರಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕೊನೆಗೆ ನಾವು ಪ್ರೊಟೆಸ್ಟ್ ಮಾಡಿ ಸುಸ್ತಾಗಿ ನಾವೇ ಗುಂಡಿಗಳನ್ನು ಮುಚ್ಚೋಕ್ಕೆ ಈಗ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 0 ಗುಂಡಿಗಳಾಗಬೇಕು ಅಂತೇಳಿ ಕಳೆದ ಒಂದು 20 ದಿನದಿಂದ ನಿರಂತರ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಇನ್ನೊಂದು 15 ದಿನದ ಒಳಗಡೆ ಒಂದು ಗುಂಡಿನೂ ಇಲ್ಲದೆ ನಮ್ಮ ಕ್ಷೇತ್ರದಲ್ಲಿ ನಾವೇ ನಿಂತು ಮುಚ್ತೇವೆ. ಸರ್ಕಾರದ ಮೇಲೆ ಇರೋಂಥ ಭರವಸೆ ನಮಗೆ ಹುಸಿಯಾಗಿದೆ. ಅವರು ಯಾವುದೇ ಕಾರಣಕ್ಕೂ ಏನು ಕ್ರಮ ತೆಗೆದುಕೊಳ್ಳಲ್ಲ. ಕೇವಲ ಬೆಂಗಳೂರನ್ನು 5 ಭಾಗ ಮಾಡಿ, ಗ್ರೇಟರ್ ಬೆಂಗಳೂರು ಹೆಸರಲ್ಲಿ 5 ಭಾಗ ಮಾಡಿ, ಇವತ್ತು ಅಲ್ಲಿಗೆ ಒಂದು ಆಫೀಸ್ ಇಲ್ಲ, ಅಧಿಕಾರಿಗಳಿಲ್ಲ, ವಾರ್ಡಲ್ಲಿ ಇಂಜಿನಿಯರ್ಸ್ ಇಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಬೆಂಗಳೂರನ್ನ 5 ತುಂಡು ಮಾಡಿದ್ದಾರೆ. ಎಲ್ಲರೂ ಬೇಡ ಅಂತ ಹೇಳಿದ್ರು. ಆದರೆ ಕೆಲವರ ಒಂದು ಹಿತಾಸಕ್ತಿಯಿಂದ ಅವರ ಹಣ ಏನಾದರೂ ಮಾಡಬೇಕು, ಇದರಿಂದ ಹೆಚ್ಚು ಹಣ ಬೇರೆ ಕೇಂದ್ರದಿಂದ ಅಥವಾ ಎಲ್ಲಿಂದ ಆದರೂ ಬರುತ್ತೆ ಅಂತೇಳಿ ಒಂದು ಆಲೋಚನೆಯನ್ನು ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ. ಫೇಲ್ಯೂರ್ ಆಗಿದ್ದಾರೆ. ಅವರು ಗ್ರೇಟರ್ ಬೆಂಗಳೂರು ಅಂತ ಮಾಡೋಕ್ಕೆ ಹೋಗಿ ಫೇಲ್ಯೂರ್ ಆಗಿದ್ದಾರೆ. ಅವರೇನೋ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ವಾರ್ಡ್ಗಳನ್ನು ವಿಂಗಡಣೆ ಮಾಡಿಕೊಂಡು ಚುನಾವಣೆ, ಅವರು ಅಟ್ಟರ್ ಫೇಲ್ಯೂರ್ ಆಗ್ತಾರೆ. ಜನ ಅವರಿಗೆ ಈ ಒಂದು ಪಾಲಿಕೆ ಚುನಾವಣೆ ಮಾಡಿದ್ರೆ ಅವರಿಗೆ 100% ಪಾಠ ಕಲಿಸ್ತಾರೆ. ಅದರಿಂದ ಬೆಂಗಳೂರಿನ ಗುಂಡಿಗಳನ್ನಾದರೂ ಮುಚ್ಚಿ, ಧರ್ಮಸ್ಥಳದಲ್ಲಿ ನೀವು ಯಾವ ರೀತಿ ಮಾಡಿದ್ರಿ, ಫೇಲ್ಯೂರ್ ಆಗಿ ಇವತ್ತು ರಿವರ್ಸ್ ಆಗಿದೆ ನಿಮಗೆ. ಈಗ ಬೆಂಗಳೂರಲ್ಲಿರೋಂಥ ಗುಂಡಿಗಳನ್ನು ನೀವು ಮುಚ್ಚಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಬೆಂಗಳೂರಿನ ಜನ ಕಲಿಸ್ತಾರೆ.